ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಈ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಾಗಿ ತಿಳ್ಕೊಳ್ಳೋಣ. ನೋಡಿ, ನಮಗೆ ಈ ಒಂದು ಬಾಲ್ಯ ವಿವಾಹ ಅನ್ನೋದು ನಮ್ಮ ಒಂದು ದೇಶದಲ್ಲಿ ಪೂರ್ವಜರ ಕಾಲದಿಂದಲೂ ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು, ನಿಲ್ಲಿಸಬೇಕು ಅಂತ ಎಷ್ಟೇ ಅರಿವು ಮೂಡ್ತಾ ಇದ್ರೂ ಸಹ ನಮ್ಮ ಕಣ್ಣು ಮುಂದೆ ಈಗಲೂ ಸಹ ನಡೀತಾ ಇದೆ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನೋಡಿ, ಪ್ರಸ್ತುತವಾಗಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಮೊದಲನೇ ಬಂತು. ಸೊ ಅದ್ರ ಪ್ರಕಾರ ನಾವು ಯಾವ ಒಂದು ಗಂಡು ಮಗ 21 ವರ್ಷದ ಒಳಗಿರಬೇಕು ಮತ್ತು 18 ವರ್ಷದ ಒಳಗಿನ ಒಂದು ಹುಡುಗಿಯ ಇವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ ಅಂತ ಹೇಳಿ ನಾವು ಕರಿತೀವಿ. ನೋಡಿ, ಹಿಂದೆ ಸುಮಾರು 1829ರಲ್ಲಿ ಈ ಶಾರದಾ ಆ್ಯಕ್ಟ್ ಅಂತ ಇತ್ತು. ಅದನ್ನು ನಾವು ಸ್ವಲ್ಪ ಬುಕ್ಸ್ ಕಡೆ ತಿರುಗಿ ನೋಡಿದ್ರೆ ಅವೆಲ್ಲ ಗೊತ್ತಾಗುತ್ತೆ ಇತಿಹಾಸ. ಈ 14 ವರ್ಷದ ಕೆಳಪಟ್ಟಂಥ ಮಕ್ಕಳಿಗೆ ಮದುವೆ ಮಾಡಿಬಿಡ್ತಿದ್ರು. ಹಾಗೆ ಈ ತೊಟ್ಟಿಲು ವಿವಾಹ ಅಂತ ಇತ್ತು. ಈ ಊಟದ ಪಾಪುಗೆ 9 ತಿಂಗಳ ಮುಂಚಿತವಾಗಿ ತೊಟ್ಟಿಲು ಶಾಸ್ತ್ರ ಅಂತ ಹೇಳ್ಬಿಟ್ಟು ಇಂಥ ಮಗಳು ಇಂಥ ಮಗನಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ಆಗಲೇ ಒಬ್ಬರಿಗೆ ಹೇಳ್ಬಿಡ್ತಾಯಿದ್ರು. ಈಗ ಅದು ಕಮ್ಮಿ ಆಗಿದೆ, ಅದು ನಮ್ಮ ಅದೃಷ್ಟ. ನೋಡಿ, ಈ ಬಾಲ್ಯ ವಿವಾಹನ ಯಾಕೆ ಜಾರಿಗೆ ತಂದರು ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ. ಮೊದಲನೇದು ತುಂಬ ಮುಖ್ಯವಾದದ್ದು, ಒಂದು ಹೆಣ್ಣು ಮಗಳಿಗೆ ದೈಹಿಕವಾಗಿ ಮತ್ತು ಆರೋಗ್ಯದ ಮೇಲೆ ಬೀರುವಂಥ ದುಷ್ಪರಿಣಾಮಗಳು. ಅಪ್ರಾಪ್ತ ವಯಸ್ಸಿನಲ್ಲಿ ಆ ಹೆಣ್ಮಗಳು ಗರ್ಭಿಣಿಯಾಗೋದ್ರಿಂದ ಆ ಗರ್ಭಕೋಶದ ಬೆಳವಣಿಗೆ ಪೂರ್ಣಗೊಳ್ಳದೆ ಹೆರಿಗೆ ಸಮಯದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಇದು ನಾವು ತುಂಬ ಮನದ ಇಟ್ಕೋಬೇಕಾಗಿರೋದು. ಅದರ ಜೊತೆಗೆ ಈ ಗರ್ಭಪಾತಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಗರ್ಭಕೋಶಕ್ಕೆ ಪೆಟ್ಟು ಬೀಳುತ್ತದೆ. ನಾವು ಕೇಳಿರ್ಬೋದು ಕೆಲವೊಂದು ಈ ಪ್ರಕರಣಗಳಲ್ಲಿ. ತಾಯಿನ ನಾವು ಉಳಿಸ್ಕೋಬೇಕು ಅಂತ ಆದರೆ ಮಗುನ ನಾವು ಕಳ್ಕೊಬೇಕಾಗತ್ತೆ, ಅಥವಾ ಮಗುನ ಉಳಿಸ್ಕೋಬೇಕು ಅಂತ ಆದರೆ ತಾಯಿನ ಕಳ್ಕೊಬೇಕಾಗುತ್ತೆ. ಆದರೆ ಆ ಮನೆಗೆ ಇಬ್ಬರೂ ಸಹ ಮುಖ್ಯ ಆಗಿರ್ತಾರೆ. ಒಂದು. ಎರಡನೇದು ಬಂದರೆ ಮಾನಸಿಕ ದುಷ್ಪರಿಣಾಮಗಳು. ಬಾಲ್ಯ ವಿವಾಹಕ್ಕೆ ಒಳಗಾದಂಥ ಮಕ್ಕಳು ಮಾನಸಿಕವಾಗಿ ದೌರ್ಬಲ್ಯತೆಗೆ ಒಳಗಾಗುತ್ತಾರೆ, ಮಾನಸಿಕವಾಗಿ ಧೈರ್ಯ ಕಳ್ಕೊತಾರೆ, ಭಯಭೀತರಿ, ಯಾವುದೋ ಒಂದು ರೀತಿಯ ಒಂದು ಭಯಭೀತವಾದಂಥ ವಾತಾವರಣ ಅವರೊಳಗೆ ಮೂಡುತ್ತೆ. ಯಾಕಂತಂದರೆ ಯಾವ ವ್ಯಕ್ತಿ ಅವನು ತುಂಬ ಚೆನ್ನಾಗಿ ವಿದ್ಯೆ ಕಲಿತು ಬುದ್ಧಿವಂತರಾಗಿ ಸಮಾಜದ ಆಗು ಹೋಗುಗಳಿಗೆ ತಿಳ್ಕೊಂಡಾಗ, ಕಾನೂನಾಗಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಂಡಾಗ ಆ ವ್ಯಕ್ತಿಗೆ ಧೈರ್ಯ ಬರುತ್ತೆ. ಒಂದು ಮಗುವಿಗೆ ತಗೊಂಡೋಗ್ಬಿಟ್ಟು ಮದುವೆ ಅಂತ ಹೇಳಿ ಈ ಥರ ಬಾಲ್ಯ ವಿವಾಹಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಮೈನರ್ ಹೆಣ್ಣು ಮಗಳಿಗೆ ಏನಾಗ್ಬೋದು, ಎಲ್ಲಿ ಧೈರ್ಯ ಬರುತ್ತೆ? ಆಕೆಗೆ ಗಂಡ, ಆತನ ಸ್ಥಾನಮಾನ ಏನು, ಗಂಡನ ಮನೆಯಲ್ಲಿರುವಂಥ ಹತ್ತಿಗೆ ನಾತನಿಯರು, ಅತ್ತೆ ಮಾವ, ಇವರ ಸ್ಥಾನಮಾನಗಳೇನು, ನಾನು ಬಂದಿರುವಂಥ ಸ್ಥಾನ ಯಾವುದು, ನಾನು ಮುಂದೆ ಹೇಗೆ ಜೀವನ ಮಾಡಬೇಕು ಇವ್ರ ಜೊತೆ, ಸಂಸಾರ ಅಂದರೆ ಏನು, ಇವುಗಳನ್ನು ನಾವು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಯಾವ ಸಂದರ್ಭದಲ್ಲಿ, ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ. ಇನ್ನೊಂದು ಮೂರನೇದು ಸಾಮಾಜಿಕ ದುಷ್ಪರಿಣಾಮಗಳು. ಈ ಸಾಮಾಜಿಕ ದುಷ್ಪರಿಣಾಮಗಳು ಅಂತಂದರೆ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ಶಿಕ್ಷಣದಿಂದ ವಂಚಿತರಾಗೋದು ಅಂತಂದರೆ ಸಾಮಾನ್ಯವಾಗಿ ನಾವುಗಳೆಲ್ಲ
ಓದುವಂಥ ಸಂದರ್ಭದಲ್ಲಿ ಸತ್ಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಒಂದು ಪ್ರೈಮರಿ ಓದುವಾಗ ಯಾವಾಗೂ ಗ್ರೂಪ್ ಲೀಡರ್ಗಳಾಗಲೇ ಇಲ್ಲ. ಯಾಕೆಂದರೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಾಯಿದ್ರು, ನಮಗೆಲ್ಲ ಹೆಣ್ಮಕ್ಳೇ ಗ್ರೂಪಲ್ಲಿ ಲೀಡರ್ ಆಗ್ತಿದ್ರು. ಸೊ ತುಂಬ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಅದು ತುಂಬ ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು ಹೆಣ್ಮಕ್ಳು. ಅಂಥವ್ರಿಗೆ ನಾವು ಬಾಲ್ಯ ಮಾಡಿಬಿಟ್ಟಾಗ ಅವರ ವಿದ್ಯೆ ಎಲ್ಲಿ ಹೋಗುತ್ತೆ, ಅವರ ಶಿಕ್ಷಣ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದು ವಂಚಿತರಾಗ್ತಾರೆ ಪಾಪ ಅವರು. ಈ ಮಕ್ಕಳು ಸಂಸಾರ ಈ ಥರ ಜಂಜಾಟದಲ್ಲಿ ಅವರು ಬದುಕಬೇಕಾಗತ್ತೆ. ಮತ್ತು ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಬಾಲ್ಯ ವಿವಾಹ ಮಾಡಿದಾಗ ಶಾಲೆಗೆ ಯಾರು ಬರ್ತಾರೆ ಮಕ್ಕಳು? ಮದುವೆ ಆದ ನಂತರ ಓದಿಸೋದು ತಹ ಇದೆ. ಆದರೆ ಮೈನರ್ ಹುಡುಗಿನ ಮದುವೆ ಮಾಡಿಕೊಂಡು ಹೋದಂಥ ನಂತರ ಶಾಲೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ವಾ? ಸೊ ಮತ್ತು ಕೆಲವೊಂದು ಪ್ರಕರಣಗಳಲ್ಲಿ ನೋಡಿದ್ರೆ ಆ ಹೆಣ್ಣು ಮಗಳು ಕೆಲವೊಂದು ಅವಮಾನಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳ ಹೆಚ್ಚಾಗಿದೆ. ಮತ್ತು ನಿರಂತರ ಕೌಟುಂಬಿಕ ದೌರ್ಜನ್ಯ ಮತ್ತು ನಿಂದನೆಗೆ ಒಳಗಾಗ್ತಾರೆ. ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗುತ್ತೆ. ಇಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಾದರೂ ಪ್ರತಿಯೊಂದು ಮನೆಯಲ್ಲೂ ಈ ಬಾಲ್ಯಯೋಗ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಮೊದಲು ಅರಿವು ಮೂಡಿಸ್ಕೋಬೇಕು. ಅವರು ಬಾಲ್ಯ ವಿವಾಹನ ನಮ್ಮ ಕಾನೂನು ಯಾಕೆ ತಡೆ ಹಿಡಿತಾ ಇದೆ ಅಂತ ತಿಳ್ಕೊಬೇಕು ನಾವು. ಆದರೆ ನಮ್ಮ ಜನ ಬಾಲ್ಯ ವಿವಾಹಕ್ಕೆ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅದಕ್ಕೆ ಕಾರಣಗಳು ಏನು ಅಂತಂದರೆ, ಮೊದಲನೇದು ಬಂದರೆ ಬಡತನ. ನಾವು ತುಂಬ ಬಡವರಿದ್ದೀವಿ, ಆಕೆನ ನಾವು ಓದ್ಸೋಕ್ಕೂ ಸಮರ್ಥ್ಯ ಇಲ್ಲ. ನಮ್ಮ ಹತ್ರ ಏನಿದೆ, ಮಗಳನ್ನ ಮದುವೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಭಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಪಾಪ ಅವ್ರನ್ನ ಬರ್ತಾರೆ. ಇದು ಒಂದು ಸಹ ಕಾರಣ. ಅನಕ್ಷರತೆ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಭಾರತ ಹಳ್ಳಿಗಳ ರಾಷ್ಟ್ರ. ಇಲ್ಲಿ ನಮ್ಮ ಹಳ್ಳಿಗರಿಗೆ ವಿದ್ಯೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಈ ಹಿಂದೆ ಏನು ನಡೆದಿತ್ತು ಅದನ್ನು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಅನಂತರ ಬಂದರೆ ಮೂಢನಂಬಿಕೆ. ನೋಡಿ, ಈ ಮೂಢನಂಬಿಕೆ ಅನ್ನೋದು ಏಕಂಗೆ ಬೆಳೆದಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವುಗಳು ಕಾನೂನು ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾವು 12 ವರ್ಷಕ್ಕೆ ಮದುವೆ ಆದೋ, 10 ವರ್ಷಕ್ಕೆ ಮದುವೆ ಆದೋ, 8 ಜನ ಮಕ್ಕಳಿಗೆ ಜನ್ಮ ನೀಡೋದು, ನಾವೆಲ್ಲ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಅದು ನಗು ಬಂದರೂ ಸಹ ನಾವು ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ. ನೋಡಿ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಸಲುವಾಗಿ ಸಹ ಬಾಲ್ಯ ವಿವಾಹ ಮಾಡ್ತಾರೆ. ನೋಡಿ, ಇದು ನನ್ನ ತವರು ಮನೆ, ಅದು ನನ್ನ ಅಣ್ಣನ ಮನೆ, ಅದು ನನ್ನ ದೊಡ್ಡಪ್ಪನ ಮನೆ. ಇಂಥ ಸಂದರ್ಭದಲ್ಲಿ ನನ್ನ ಹೆಣ್ಮಗಳನ್ನ ಕೊಟ್ಟರೆ ನಮ್ಮ ರಕ್ತ ಸಂಬಂಧ ಇನ್ನೂ ಮುಂದುವರಿಯುತ್ತೆ ಅನ್ನೋದೊಂದು ಸಹ ಇದು ಒಂದು ಥರದ ಮೂಢನಂಬಿಕೆ. ಈ ಹಿರಿಯರ ಆಸೆ ಈಡೇರಿಸೋಕ್ಕೆ ಸಲುವಾಗಿ ನಮ್ಮ ಮನೇಲಿ ಯಾರೋ ಒಬ್ಬರು ಮುತ್ತಜ್ಜಿ ಇರ್ತಾರೆ ಅಥವಾ ಅಜ್ಜಿ ಇರ್ತಾರೆ, ವಯಸ್ಸಾಗಿರುತ್ತೆ, ನನ್ನ ಮೊಮ್ಮಗಳ ಮೊದಲು ನಾನು ಹುಡ್ಕೊಂಡು ಕಣ್ತುಂಬ ಬಿಟ್ಬಿಡ್ಬೇಕು ಪ್ರಾಣನ ಅಂತ ಹೇಳ್ತಾರೆ. ಇಂಥವುಗಳು ಸಹ ತುಂಬ ಕಾರಣಗಳಿದೆ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯಾವ ವ್ಯಕ್ತಿಯನ್ನು, ಯಾವ ಹೆಣ್ಣು ಮಗಳನ್ನಾಗಲಿ ಒಂದು ಗಂಡು ಮಗಳನ್ನಾಗಲಿ ಯಾವುದೇ ಕಾರಣಕ್ಕೂ ತುಂಬ ಕೆಳಮಟ್ಟದಲ್ಲಿ ಲೆಕ್ಕಾಚಾರ ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಆಂಗ್ಲ ಭಾಷೆಯಲ್ಲಿ ಒಂದು ಪದ ಇದೆ, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ಆನ್ ಎ ಪ್ರೆಸೆಂಟ್ ಪೊಸಿಷನ್ ಬಿಕಾಸ್ ಎ ಟೈಮ್ ಹ್ಯಾಸ್ ಎ ಪವರ್ ಟು ಚೇಂಜ್ ಅಪ್ ದ ಇನ್ವ್ಯಾಲ್ಯುಬಲ್ ಸ್ಟೋನ್ ಇನ್ ಟು ವ್ಯಾಲ್ಯುಬಲ್ ಡೈಮಂಡ್. ಒನ್ಸ್ ಅಗೇನ್ ಐ ರಿಪೀಟ್ ಯು, ನೆವರ್ ಕ್ಯಾಲ್ಕುಲೇಟ್ ಯು ಪರ್ಸನ್ ಆನ್ ಎ ಪ್ರೆಸೆಂಟ್ ಪೊಸಿಷನ್ ಬಿಕಾಸ್ ಎ ಟೈಮ್ ಹ್ಯಾಸ್ ಎ ಪವರ್ ಟು ಚೇಂಜ್ ಅಪ್ ದ ಇನ್ವ್ಯಾಲ್ಯುಬಲ್ ಸ್ಟೋನ್ ಇನ್ ಟು ವ್ಯಾಲ್ಯುಬಲ್ ಡೈಮಂಡ್. ಎಷ್ಟು ಸುಂದರವಾಗಿ ಬರೆದವ್ರೆ ನೋಡಿ ಆ ಲೈನ್ನ. ಇದರದ ಅರ್ಥ ಏನಂತಂದರೆ, ನಾವು ಯಾವುದೇ ಒಂದು ವಸ್ತುನಾಗಲಿ ಅಥವಾ ಒಬ್ಬ ವ್ಯಕ್ತಿನೇ ಆಗಲಿ ಆ ಒಂದು ವರ್ತಮಾನ ಕಾಲದಲ್ಲಿ ಅವನ್ನ ಲೆಕ್ಕಾಚಾರ ಹಾಕ್ಬಾರ್ದು, ಅವನ್ನ ಅಳೆಯೋಕೆ ಹೋಗ್ಬಾರ್ದು. ನಾವು ಕಲ್ಲು ಒಂದಿನ ಶಿಲೆ ಆಗುತ್ತೆ, ಆ ಶಿಲೆ ದೇವರಾಗುತ್ತೆ. ಹಂಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಅವನ ಹತ್ರ ಯಾವುದೇ ಫೈನಾನ್ಷಿಯಲಿ ಆಗಲಿ ಅಥವಾ ಎಜುಕೇಷನ್ ವಿಚಾರದಲ್ಲೇ ಆಗಲಿ ಮತ್ತೊಂದು ವಿಚಾರದಲ್ಲೇ ಆಗಲಿ ಆ ವ್ಯಕ್ತಿ ತುಂಬ ದುರ್ಬಲನಾಗಿದ್ದಂಥ ಸಂದರ್ಭದಲ್ಲಿ ಸಮಯ ಅನ್ನೋದು ಆ ವ್ಯಕ್ತಿಗೆ ಯಾವ ರೀತಿ ಅಂತ ಒಂದು ಹಂತಕ್ಕೆ ತಗೊಂಡು ಹೋಗುತ್ತೆ ಅಂತಂದರೆ, ಮುಂದೊಂದು ದಿನ ಆ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿಯಾಗಿ ಬಾಳುವಂಥ ಅದನ್ನು ನಮ್ಮ ಸಮಾಜಗಳು ನೋಡಿದೆ. ಇವತ್ತು ನಾವು ಒಂದು ಸಾರಿ ಇತಿಹಾಸಗಳನ್ನ ತಿರುಗಿ ನೋಡಿದರೆ ಎಷ್ಟೋ ಸಾಧಕರುಗಳು, ಮಹಾನ್ ಭಾವಗಳು ಎಲ್ಲರೂ ತುಂಬ ಕೆಳವರ್ಗದಿಂದ ಬಂದಂಥವ್ರು, ತುಂಬ ಕಷ್ಟಪಟ್ಟು ಬಂದಂಥವ್ರು. ಆ್ಯಕ್ಚುಲಿ ನಾವುಗಳೆಲ್ಲ ಒಂದೊಂದು ಏನೋ ಸಣ್ಣ ಪುಟ್ಟ ಹಿಂಗೆ ಆಗಿದ್ದೀವಿ ಅನ್ನೋ ಕಾರಣನೇ ಆ ಒಂದು ಅವರ ವಿಚಾರಗಳನ್ನು ಬರೆದಂಥ ಬುಕ್ಸ್ಗಳನ್ನ ಓದಿನ ಸಹ ನಾವು ಈ ಮತ್ತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾಗದು. ಈ ಬಾಲ್ಯ ವಿವಾಹಕ್ಕೆ ದಂಡನೆ ಏನಿದೆ ಅಂದರೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿವರೆಗೆ ದಂಡ, ಮತ್ತು ಇವೆರಡನ್ನೂ ಸಹ ನ್ಯಾಯಾಲಯ ನೀಡಬೇಕು.
ನೋಡಿ, ಈ ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ದಂಡನೆಗೆ ಯಾರ್ಯಾರು ಪಾಲುದಾರರಾಗ್ತಾರೆ ಅನ್ನೋದನ್ನು ಇಂಪಾರ್ಟೆಂಟು. ಮೊದಲನೇದು ಬಂದರೆ ಮದುವೆಗೆ ಭಾಗಿಯಾದವರು. ಯಾರ್ಯಾರು ಮದುವೆ ಒಳಗಡೆ, ಅಂದರೆ ಆ ಮದುವೆ ನಡೆಯುವಂಥ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ಹೋಗಿರ್ತಾರೋ ಅವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು. ಹಾಗೆ ಆ ಒಂದು ಮದುವೆಯನ್ನು ಇತ್ತೀಚೆಗೆ ಏನಾಗ್ಬಿಡ್ತದೆ ಅಂತಂದರೆ, ದೇವಸ್ಥಾನಗಳಲ್ಲಿ ಬೆಳಗಿನ 4 ಗಂಟೆ ಜಾವದಲ್ಲಿ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಏನು ಮಾಡಿಬಿಡ್ತಾರೆ, ಹೋಗಿ ಬಾಲ್ಯ ವಿವಾಹ ಮಾಡ್ಕೊಬಿಡ್ತಾರೆ. ಆನಂತರ ಅವ್ರು ಏನು ಮಾಡ್ಕೊಬಿಡ್ತಾರೆ, ಆ ಭವನ ನೀಡಿರ್ತಾರೆ ಅಥವಾ ದೇವಸ್ಥಾನ ನೀಡಿರ್ತಾರಲ್ಲ, ಅದು ಪೂಜಾರಿ ಆಗಿರ್ಬೋದು ಅಥವಾ ಭವನದ ಮಾಲೀಕರಾಗಿರ್ಬೋದು, ಇವರು ಸಹ ಈ ಒಂದು ಶಿಕ್ಷೆಗೆ ಪಾಲುದಾರರು, ಪುರೋಹಿತರು, ತರದವರು. ಆಮೇಲೆ ಹೆಣ್ಣಿನ ತಂದೆ ತಾಯಿ, ಗಂಡಿನ ತಂದೆ ತಾಯಿ ಮತ್ತು ಗಂಡು ವಯಸ್ಕ ವ್ಯಕ್ತಿ ಆಗಿದ್ದಂಥ ಸಂದರ್ಭದಲ್ಲಿ, ಮತ್ತು ಅವರ ಸಂಬಂಧಿಕರು, ಮದುವೆಗೆ ಹೋಗಿದ್ದಂಥ ಬಂಧುಗಳು, ಸಂಬಂಧಿಕರು, ಇವರೆಲ್ಲ ಬರ್ತಾರೆ. ಆಮೇಲೆ ಇನ್ನೊಂದು ಜನ ಏನು ತಪ್ಪು ತಿಳ್ಕೊಬಿಟ್ಟಿದ್ದಾರೆ, ಮದುವೆ ಆದ ನಂತರ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಕಾನೂನು ಅಂತ ತಿಳ್ಕೊಬಿಟ್ಟಿದ್ದಾರೆ. ಮದುವೆ ಆದ ನಂತರ ಸಹ ಕಂಡುಹಿಡಿಯುವಂಥ ಎಷ್ಟೋ ಒಂದು ಚಟುವಟಿಕೆಗಳಿವೆ. ಸಾಮಾನ್ಯವಾಗಿ ಒಂದು ಮದುವೆ ಆದ ನಂತರ ಆ ಹೆಣ್ಣು ಗಂಡು ಜೊತೆಗೆ ಸೇರ್ತಾರೆ, ಸಂಸಾರನ ಅವರು ಶುರು ಮಾಡ್ತಾರೆ. ಅದು ಪ್ರಕೃತಿ ನಿಯಮ. ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗರ್ಭಿಣಿ ಟೆಸ್ಟು ಮತ್ತು ಆಧಾರ್ ಕಾರ್ಡು, ID ಕಾರ್ಡು, ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಬಂದೇ ಬರ್ತದೆ ಮುಂದೆ. ಸೊ ಇಂಥ ವೇಗಳಲ್ಲೂ ಸಹ ಅವರು ಬಾಲ್ಯ ಅಪರಾಧಿಗಳು ಅಂತ ಹೇಳಿ ನಾವು ತಿಳ್ಕೊಬೋದು. ಸೊ ಅದನ್ನು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೂ ಸಹ ದಾಖಲೆ ಮಾಡಿ ಪ್ರಕರಣಗಳನ್ನು ಮುಂದೆ ನೆಕ್ಸ್ಟ್ ಏನು ಆಕ್ಷನ್ ಇದೆ ಅದನ್ನು ತೊಗೋಬೋದು. ನೋಡಿ, ಈಗ ಬಾಲ್ಯ ವಿವಾಹ ನಡೀತಾ ಇದೆ. ಸೊ ನಾವು ಯಾರಿಗೆ ಹೇಳಬೇಕು ಅನ್ನೋದಿರುತ್ತೆ. ಸೊ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳದೇ ಇವರು ನಮ್ಮ ಹಳ್ಳಿಲೇ ಇರೋಂಥವ್ರು. ನಾಳೆ ದಿನ ಇವರು ನಾವೇ ಹೇಳೋದು ಅಂತ ಹೇಳಿದಾಗ ಅಲ್ಲೆಲ್ಲೋ ಒಂದು ಕಡೆ ನಮಗೆ ತೊಂದರೆ ಆಗುತ್ತೆ ಅಂತ ಕೆಲವು ಮನೋಭಾವ ಇರುತ್ತೆ. ಮತ್ತು ಪ್ರೌಢಶಾಲೆ ಮುಖ್ಯಸ್ಥರು, ಹೈಸ್ಕೂಲ್ ಪ್ರೌಢಶಾಲೆ ಮುಖ್ಯಸ್ಥರು, ಮತ್ತು CDP ಆಫೀಸರ್ಸು ಮತ್ತು ತಹಸೀಲ್ದಾರ್ ಅವರು, ಇವ್ರು ಯಾರಿಗೆ ಬೇಕಾದರೂ ನಾವು ದೂರು ಕೊಡ್ಬೋದು. ಏನೂ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೇ ರೀತಿಯಂತ ಸಾಧ್ಯ ಆಗಲಿಲ್ಲ ನಮಗೆ, ಯಾವುದೂ ನನಗೆ ಗೊತ್ತಿಲ್ಲ ಅಂತಂದಾಗೆ 1098 ಅಂತೇಳಿ ಒಂದು ನಂಬರ್ ಇದೆ. ಅದನ್ನು ಡಯಲ್ ಮಾಡಿದ್ರೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮಗೆ ಎಲ್ಲಿ ಮದುವೆ ನಡೀತಾ ಇದೆ, ಯಾರ ಮಕ್ಕಳು, ಹುಡುಗಿಯ ಹೆಸರೇನು, ಹುಡುಗನ ಹೆಸರೇನು, ಅವ್ರ ತಂದೆ ತಾಯಿ ಹೆಸರು, ಇಷ್ಟು ಡೀಟೇಲ್ಸ್ ಹೇಳಿ ಇಂಥದ್ದು ಮದುವೆ ಆಗ್ತಾಯಿದೆ, ಇಂಥದ್ದು ಅವ್ರ ಊರು ಅಂತ ಹೇಳಿ ವಿಳಾಸಗಳನ್ನ ಕೊಟ್ಟರೆ ಅವ್ರು ನೆಕ್ಸ್ಟ್ ಏನು ಆ್ಯಕ್ಷನ್ ಬೇಕು ತಗೋತಾರೆ. ಮತ್ತು ನಿಮ್ಮ ಯಾರು ನಮಗೆ ಮಾಹಿತಿ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಗೌಪ್ಯತೆಯಿಂದ ಇಡ್ತಾರೆ. ಅದನ್ನು ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ ಹೊರತು ಯಾರಿಗೂ ಇಂಥವರಿಂದ ಅದು ಹೇಳಿದ್ರು ಅಂತ ಹೇಳಿ ಎಲ್ಲೂ ಸಹ ಮಾಹಿತಿ ಬಂದಿರೋಲ್ಲ. ನೋಡಿ, ಇತ್ತೀಚಿನ ದಿನಕ್ಕೆ ಒಂದು ಈ ಬಾಲ್ಯ ವಿವಾಹ ನಿಷೇಧಗ ವಿಧೇಯಕ 2025 2025ರಲ್ಲಿ ಸಹ ನಮ್ಮ ಒಂದು ಕರ್ನಾಟಕ ತಿದ್ದುಪಡಿ ಆಯಿತು. ಇದರಲ್ಲಿ ಬಾಲ್ಯ ವಿವಾಹಕ್ಕೆ ಪ್ರಯತ್ನಿಸುವುದು ಮತ್ತು ಸಿದ್ಧತೆ ಮಾಡುವುದಕ್ಕಾಗಿ ಅಥವಾ ಬಾಲ್ಯ ನಿಶ್ಚಿತಾರ್ಥಕ್ಕೆ ಪ್ರಯತ್ನಿಸುವುದು ಅಂದರೆ ಎಂಗೇಜ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಾಗಿ ಸಿದ್ಧತೆ ಮಾಡೋದಕ್ಕಾಗಿ ದಂಡನೆ. ಈ ಥರ ನಾವು ಸಿದ್ಧತೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅವ್ರಿಗೆ 2 ವರ್ಷದೊಳಗೂ ವಿಸ್ತರಿಸಬಹುದಾದ ಕಠಿಣ ಕಾರಾವಾಸದೊಂದಿಗೆ ಅಥವಾ 1,00,000 ರೂಪಾಯಿವರೆಗೂ ಸಹ ದಂಡನೆ ವಿಧಿಸ್ಬೋದು, ಅಥವಾ ಎರಡನ್ನೂ ಸಹ ದಂಡಿಸಲ್ಪಡತಕ್ಕದ್ದು ಅಂತ ಹೇಳಿ ಸೆಕ್ಷನ್ 9A ಯಲ್ಲಿ ಹೇಳುತ್ತೆ. ಸೊ ಆನಂತರ ಯಾವ ಒಂದು ಹೆಣ್ಮಗಳಿಗೆ ಸೆಕ್ಷನ್ 12A ಹೇಳುತ್ತೆ, ಅಪ್ರಾಪ್ತ ವಯಸ್ಕ ಮಗುವಿನ ನಿಶ್ಚಿತಾರ್ಥವನ್ನು ಅನುರ್ಜಿತಗೊಳಿಸುವುದು ಅಂತ. ಯಾವ ತಂದೆ ತಾಯಿಗಳು ಯಾವ ಮೈನರ್ ಮಕ್ಕಳಿಗೆ ಮದುವೆ ಮಾಡುವಂಥ ಸಲುವಾಗಿ ಆ ಒಂದು ಉದ್ದೇಶಕ್ಕಾಗಿ ಆ ಮಗು ವಿವಾಹಕ್ಕೋಸ್ಕರ ನಿಶ್ಚಿತಾರ್ಥಗೊಳಿಸಿದಂಥ ಸಂದರ್ಭದಲ್ಲಿ ಅಂಥ ನಿಶ್ಚಿತಾರ್ಥವನ್ನು ಅನುರ್ಜಿತವಾಗತಕ್ಕದ್ದು ಅಂತ ಹೇಳಿ ಈ ಒಂದು ಕಲಮೆ ಹೇಳುತ್ತೆ. ಇನ್ನೊಂದು ಹೇಳುತ್ತೆ 13A ಸೆಕ್ಷನ್, ಬಾಲ್ಯ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಾಜ್ಞೆಯನ್ನು ಹೊರಡಿಸಲು ನ್ಯಾಯಾಲಯದ ಅಧಿಕಾರ. ನೋಡಿ, ಅಂದರೆ ಈ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿ ಅರ್ಜಿಯ ಮೇಲೆ ಅಥವಾ ಯಾರೇ ವ್ಯಕ್ತಿಯ ದೂರಿನ ಮೂಲಕ ಅಥವಾ ಅನ್ಯತ ಮಾಹಿತಿ ಮೇರೆಗೆ ಪ್ರಥಮ ದರ್ಜೆ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಈ ಅಧಿನಿಯಮವನ್ನು ಉಲ್ಲೇಖಿಸಿ ನಿಶ್ಚಿತಾರ್ಥವನ್ನು ಆಯೋಜಿಸುವುದಾಗಿ ಅಥವಾ ನಡೆಸುವ ಬಗ್ಗೆ ಮನದಟ್ಟಾದರೆ ಅಂಥ ಮ್ಯಾಜಿಸ್ಟ್ರೇಟನ್ನು ಯಾವುದೇ ಸಂಘಟನೆಯ ಸದಸ್ಯ ಅಥವಾ ವ್ಯಕ್ತಿಗಳ ಸಂಘವನ್ನೊಳಗೊಂಡು ಯಾರೇ ವ್ಯಕ್ತಿ ವಿರುದ್ಧ ಅಂಥ ನಿಶ್ಚಿತಾರ್ಥವನ್ನು ನಿಷೇಧಿಸುವ ನಿರ್ಬಂಧಕ್ಕಾಜ್ಞೆಯನ್ನು ಹೊರಡಿಸತಕ್ಕದ್ದು ಅಂತ ಹೇಳುತ್ತೆ 13A. ಈ ಉದ್ದೇಶ ಮತ್ತು ಕಾರಣಗಳು ಹೇಳು. ಈ ತಿದ್ದುಪಡಿಯಿಂದ ಯಾವ ಉದ್ದೇಶಕ್ಕೆ ಯಾವ ಕಾರಣಗಳಿಗೆ ಅಂತಂದರೆ
ಈ ಬಾಲ್ಯ ವಿವಾಹದ ನಿಶ್ಚಿತಾರ್ಥವನ್ನು ಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ, ಸಿದ್ಧತೆ ಮಾಡ್ತಾ ಇರ್ತಾರೋ, ಇದಕ್ಕೆ ಸಂಬಂಧಪಟ್ಟ ಹಾಗೆ ದಂಡನೆಯ ಕುರಿತಾದ ಉಪಬಂಧವನ್ನು ಕಲ್ಪಿಸಲು ಮಾಡ್ತಾರೆ. ಮತ್ತು ನೆಕ್ಸ್ಟು ಏನು ಅವರು ಅಪ್ರಾಪ್ತ ಮಕ್ಕಳಿಗೆ ನಿಶ್ಚಿತಾರ್ಥವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಒಂದು ವೇಳೆ ಅದು ನಿಶ್ಚಿತ ಆಗಿದಂಥ ಸಂದರ್ಭದಲ್ಲಿ ಅನುಚಿತವೆಂದು ಘೋಷಿಸಲು ಈ ಒಂದು ಅಮೆಂಡ್ಮೆಂಟ್ ತರ್ತಾರೆ. ನೆಕ್ಸ್ಟು ಬಂದು ಆ್ಯಕ್ಚುಲಿ ನಾವು ಈ ಬಾಲ್ಯ ವಿವಾಹದ ಬಗ್ಗೆ ಮಾತಾಡೋದು ತುಂಬ ಈಸಿ ಏನಲ್ಲ, ತುಂಬ ಆಳವಾಗಿ ಹೇಳ್ಬೋದಿತ್ತು. ಅದರಿಂದಾಗಿ ನಾನು ಹೇಳೋದೇನಂತಂದರೆ, ಸಾಮಾನ್ಯವಾಗಿ ನಮ್ಮ ಹಳ್ಳಿಯವರಿಗೆ ಎಷ್ಟು ಬೇಕು ಅಷ್ಟು, ಎಷ್ಟನೇ ವಯಸ್ಸಿಂದ ಎಷ್ಟನೇ ವಯಸ್ಸುವರೆಗೆ ಮದುವೆ ಮಾಡಬಾರ್ದು. ಇದರಿಂದಾಗಿ ಏನು ನಷ್ಟ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಬರೋದೇನು ಅಂತಂದರೆ, ಈ ಬಾಲ್ಯ ವಿವಾಹದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬರುವಂಥ ಕಾರಣಗಳೇ ಬಾಲ್ಯ ವಿವಾಹಕ್ಕೆ ಕಾರಣಗಳು. ಈ ಬಡತನ, ಅನಕ್ಷರಸ್ತೆ, ಈ ಮೂಢನಂಬಿಕೆ, ಈ ರಕ್ತ ಸಂಬಂಧ ಉಳಿಸ್ಕೊಳ್ಳೋದು, ಮತ್ತು ಹಿರಿಯರ ಮಾತು ಕೇಳ್ಕೊಂಡು ಮದುವೆ ಮಾಡೋದು, ಇದಿಷ್ಟೇ. ಇವಿಷ್ಟು ನಾನು ತಪ್ಪಿಸಿದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ನಿಲ್ತವೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಮೊದಲು ಏನು ಬೇಕು, ಬಾಲ್ಯವನ್ನು ಚೆನ್ನಾಗಿ ಅನುಭವಿಸ್ಬೇಕು. ಬಾಲ್ಯದಲ್ಲಿ ಆಟ ಪಾಠಗಳನ್ನು ಕಲಿತು, ವಿದ್ಯೆಯನ್ನು ಕಲಿತು ನಾವೊಂದು ಹಂತಕ್ಕೆ ಬಂದರೆ ಎಲ್ಲೂ ಕೊರತೆಗಳು ಉಂಟಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರಿಂದಾಗಿ ನಾನು ಹೇಳೋದೇನಂತಂದರೆ, ಈ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿಷೇಧ ಕಾಯ್ದೆಗೆ ನಾವು ಸಹ ಸಪೋರ್ಟ್ ಮಾಡವ. ಏನು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ಇದು ಕಾನೂನು ಏನು ಬಂದಿದೆ, ಈ ಕಾನೂನಿಗೆ ನಾವು ಸಪೋರ್ಟ್ ಮಾಡಿ ಸಮಾಜದಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟೋದಕ್ಕೆ ನಾವು ಬೆಂಬಲಿತರಾಗಿ ನಿಲ್ಲೋಣ. ಅದಕ್ಕೆ ಸಂಬಂಧಪಟ್ಟಾಗೆ ಅರಿವು ಮೂಡಿಸ್ಕೊಡೋಣ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ, ಮತ್ತು ನಮ್ಮ ಸಮಾಜದ ಕೆಲವೊಂದು ಎಲ್ಲೋ ನಾವು ಹೋದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ನೀಡೋದ್ರಿಂದ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಪೋಷಕರುಗಳಿಗೆ ಅದು ಅನುಕೂಲ ಆಗುತ್ತೆ. ಇನ್ನೊಂದು ಹೇಳೋದೇನು ಅಂತ ಅಂದರೆ, ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ನಮ್ಮ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ನಾವು ಹಿಂದೆ ಇದ್ದು ಏನು, ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿಯವರು, ಭಗತ್ ಸಿಂಗು, ಮತ್ತು ಈ ಏನು ದೊಡ್ಡ ದೊಡ್ಡ ಮಹಾನ್ ನಾಯಕರುಗಳಿದ್ದಾರೆ, ಇಂಥವ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಲ್ಲ. ನೋಡಿಯಪ್ಪ, ಇಂಥವ್ರು ಈ ಥರ ಕಷ್ಟಪಟ್ಟು ಈ ಥರ ಹೋದ್ರು, ಅವ್ರು ಹಿಂಗಾದರು, ಈ ವ್ಯಕ್ತಿ ಈ ಥರ ಹೋರಾಟ ಮಾಡಿದ್ರು, ಯಾವುದನ್ನು ನಾವು ಹೇಳಲ್ಲ. ನಾವು ಮಾತಾಡೋದೇನೋ ಮನೆಗಳಲ್ಲಿ ಮಕ್ಕಳಿಗೆ ಯಾವ ಥರ ಅದನ್ನು ಕೇಳಿಸ್ಕೊತಾರೆ ಅಂತಂದರೆ, ನಾವು ಮಾತಾಡೋದೇನು ಅಂತಂದರೆ, ಅಯ್ಯೋ ಅವ್ರ ಮನೆಯಲ್ಲಿ ಅವ್ರು ಅಷ್ಟು ದುಡ್ಡು ಸಂಪಾದನೆ ಮಾಡಿದಾರಂತೆ, ಅವ್ರ ಮಗಳ ಅಂಥ ಕೋಟಾಧಿಪತಿ ಕೊಟ್ಟು ಮದುವೆ ಮಾಡಿದಾರಂತೆ, ಅಲ್ಲಿ 10 ಎಕರೆ ಜಮೀನು ಇದೆಯಂತೆ, ಅವ್ರು ಹಂಗಿದಾರಂತೆ, ಇವನು ಕಾರಲ್ಲಿ ಬಂದಂತೆ, ಅವನು ಬೈಕಲ್ಲಿ ಬಂದಂತೆ, ಇವನ ಮನೇಲಿ ಏನೂ ಇಲ್ವಂತೆ, ಅವ್ನು ಬರೆದಾಗ ಯಾವುದೋ ಒಂದು ಬಸ್ಸಲ್ಲಿ ಬರ್ತಾನೆ, ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ ಬರ್ತಾನೆ ಅಂತ ಹೇಳಿ ಇತ್ತೀಚಿಗೆ ದಿನಗಳಲ್ಲಿ ಅದು ಮಕ್ಕಳಿಗೆ ಅವ್ನು ನೋಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನಾನು ಹೇಳೋದೇನಂತಂದರೆ, ಯಾರನ್ನೂ ಸಹ ನಾನು ಹೇಳಿದ್ದೀನಿ ಒಂದು ಪದನ, ಯಾರನ್ನೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ನಾವು ನೋಡಬೇಕಾಗಿರೋದೇನು, ಮೊದಲು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡ್ಸೋಣ, ಒಳ್ಳೆ ವಿದ್ಯೆ ಕೊಡ್ಸೋಣ, ಒಳ್ಳೆ ವಿದ್ಯೆಯನ್ನು ಕಳಿಸೋಣ. ತದನಂತರ ಅವ್ರು ಏನು ಮಾಡ್ತಾರೆ, ಅವರು ಒಂದು ಹಂತಕ್ಕೆ ಹೋದ ಮೇಲೆ ಅವರು ಯಾವ ಹಂತದಲ್ಲಿ ಹೆಂಗೆ ಬದುಕಬೇಕು ಅಂತ ಅವ್ರು ತಿಳ್ಕೊತಾರೆ, ರೂಢಿಸ್ಕೊಳ್ತಾರೆ. ಅದರಿಂದಾಗಿ ಈ ಹಂತದಿಂದಲದಾದರೂ ನಾವುಗಳು ಬದಲಾವಣೆಯನ್ನು ಬಯಸೋಣ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.